ಮುಖ್ಯಮಂತ್ರಿಗಳು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿನೂ ಕೂಡ ಆಗ್ತಾಯಿದೆ. ಗ್ಯಾರಂಟಿನೂ ಒಂದು ಅಭಿವೃದ್ಧಿ ಒಂದು ಭಾಗ. ಇವತ್ತು ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಇರ್ಬೋದು, ಅದು ಒಂದು ಅಭಿವೃದ್ಧಿಯ ಒಂದು ಭಾಗ. ಈಗ ಆದರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕೆಲಸ ಕುಂಠಿತಗೊಳ್ಳೋದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹಣಕಾಸಿನ ತಜ್ಞರಿದ್ದಾರೆ, ಸುಮಾರು 16 ಬಜೆಟ್ಸ್ ಕೊಟ್ಟಿದ್ದಾರೆ. ಈಗ ಅವರು ಇದನ್ನು ಸಮರ್ಥವಾಗಿ ಇದನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಈಗ 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 ಇಂಡಸ್ಟ್ರಿ ಮಾಡಿದ್ರು ಕೂಡ ಯಾರಿಗೇನು ಉದ್ಯೋಗ ಕೊಡ್ತೀರಾ ಏನ್ರಿ? ಮತ್ತು ಇದು ಮಾಡಿದಾಗ ಈಗ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಅದರಿಂದ ಅನುಕೂಲ ಆಗಿದೆ ಇವತ್ತು ದಿವಸ ಜನರಿಗೆ. ಅದನ್ನು ವಿಚಾರ ಮಾಡೋಕ್ಕಿರುವಂಥ ಇದೆ. ಶ್ರೀಮಂತರು ತೊಗೊಳ್ದಿದ್ರೆ ಅದನ್ನು ಬಿಡಬೇಕು ಅವರು, ಅಥವಾ ಸರ್ಕಾರನೂ ಕೂಡ ನಾವೆಲ್ಲ ಒತ್ತಾಯ ಮಾಡ್ತೀವಿ. ಯಾರು ಶ್ರೀಮಂತರು ತೊಗೊಳ್ಳುವಂಥದ್ದು ಏನಿದೆ, BPL ಏನಿದಾರಲ್ಲ BPL ಅವ್ರಿಗೆ ತೊಗೊಳ್ಳಿ, ಶ್ರೀಮಂತರು ತೊಗೊಳ್ಳುವಂಥದ್ದು ಆಗಬಾರ್ದು ಅನ್ನೋದು ನಮ್ಮದು ಅಭಿಪ್ರಾಯ ಇದೆ. ಸ್ವಯಂ ಭಿಕ್ಷೆ ಬಿಡಬೇಕು, ಅಥವಾ ನಾವು ಕೂಡ ಒತ್ತಾಯ ಮಾಡ್ತೀವಿ ಅದನ್ನು. ಮುಖ್ಯವಾಗಿ ನೋಡಿ, ಈಗ ಎಲ್ಲ ಸರ್ಕಾರ ಎಲ್ಲ ಯಾವ ರೀತಿ ಎಲ್ಲ ಅವ್ರಿಗೆ ನೆರವು ಕೊಡಬೇಕು ಕೊಟ್ಟೇ ಕೊಡ್ತೀವಿ. ಯಾಕಂದರೆ ಇವತ್ತು ಪ್ರಮುಖವಾಗಿ ಅವರು ವಾಪಸ್ ಬರಬೇಕಂದ್ರೆ ಅವತ್ತು ಸಲ ಏರ್ಪೋರ್ಟ್ ಎಲ್ಲನೂ ಕ್ಲೋಸ್ಡ್ ಆಗಿದ್ದಾವೆ. ಎಲ್ಲ ಕತಾರ್ ಇರ್ಬೋದು, ನಿಮ್ಮ ದೋಹಾ ಕತಾರ್ ಇರ್ಬೋದು, ಅಥವಾ ದುಬೈ ಇರ್ಬೋದು, ಮತ್ತೊಂದು ಇರ್ಬೋದು. ಇದು ದುರದೃಷ್ಟಕರ. ಇವತ್ತು ಸಹ ಇದು ಸಂದಂಥ ವಾತಾವರಣದ ಸಂದರ್ಭದಲ್ಲಿ ಅವ್ರಿಗೆ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಮುಖ್ಯಮಂತ್ರಿಗಳು ಆ ಒಂದು ಕೆಲಸವನ್ನು ನಾವು ಸರ್ಕಾರ ಮಾಡೇ ಮಾಡ್ತೀವಿ. ಈ ನಡೆದಂಥ ಯುದ್ಧ ಭಾರತದ ಮೇಲೆ ತೀವ್ರತರ ಪರಿಣಾಮ ಬೀರುತ್ತೆ ನಿಶ್ಚಿತವಾಗಿ ಕೂತಾದರೆ ಇವತ್ತು ಯಾರ ಕೈಯಲ್ಲಿದೆ ಇವತ್ತು ಸಲನೂ ಕೂಡ. ಇದು ಒಂದು ಕಡೆ ಅಮೇರಿಕಾ, ಇನ್ನೊಂದು ಕಡೆ ಇಸ್ರೇಲು, ಈ ಕಡೆ ಇರಾನು. ಈ ಆಯಿಲ್ ಇದರಲ್ಲಿ ಭಾಳಷ್ಟು ನಮಗೆ ಇದರಿಂದ ಹೊಡೆತ ಬೀಳ್ತದೆ. ಬಟ್ ಇದನ್ನು ನಾವು ಯುದ್ಧ ಬೇಗ ಇವತ್ತೊಂದು ದಿವಸ ಏನಿದೆಯಲ್ಲ ಇದು ಮುಗಿದು ಶಾಂತಿ ನೆಲೆಸಿದರೆ ಮತ್ತೆ ವಾಪಸ್ಸು ಈ ಎಲ್ಲ ನಮ್ಮ ವ್ಯಾಪಾರ ಇದೆಲ್ಲವೂ ಕೂಡ ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಮುಖ್ಯಮಂತ್ರಿಗಳು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿನೂ ಕೂಡ ಆಗ್ತಾಯಿದೆ. ಗ್ಯಾರಂಟಿನೂ ಒಂದು ಅಭಿವೃದ್ಧಿ ಒಂದು ಭಾಗ. ಇವತ್ತು ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಇರ್ಬೋದು, ಅದು ಒಂದು ಅಭಿವೃದ್ಧಿಯ ಒಂದು ಭಾಗ. ಈಗ ಆದರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕೆಲಸ ಕುಂಠಿತಗೊಳ್ಳೋದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹಣಕಾಸಿನ ತಜ್ಞರಿದ್ದಾರೆ, ಸುಮಾರು 16 ಬಜೆಟ್ಸ್ ಕೊಟ್ಟಿದ್ದಾರೆ. ಈಗ ಅವರು ಇದನ್ನು ಸಮರ್ಥವಾಗಿ ಇದನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಈಗ 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 ಇಂಡಸ್ಟ್ರಿ ಮಾಡಿದ್ರು ಕೂಡ ಯಾರಿಗೇನು ಉದ್ಯೋಗ ಕೊಡ್ತೀರಾ ಏನ್ರಿ? ಮತ್ತು ಇದು ಮಾಡಿದಾಗ ಈಗ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಅದರಿಂದ ಅನುಕೂಲ ಆಗಿದೆ ಇವತ್ತು ದಿವಸ ಜನರಿಗೆ. ಅದನ್ನು ವಿಚಾರ ಮಾಡೋಕ್ಕಿರುವಂಥ ಇದೆ. ಶ್ರೀಮಂತರು ತೊಗೊಳ್ದಿದ್ರೆ ಅದನ್ನು ಬಿಡಬೇಕು ಅವರು, ಅಥವಾ ಸರ್ಕಾರನೂ ಕೂಡ ನಾವೆಲ್ಲ ಒತ್ತಾಯ ಮಾಡ್ತೀವಿ. ಯಾರು ಶ್ರೀಮಂತರು ತೊಗೊಳ್ಳುವಂಥದ್ದು ಏನಿದೆ, BPL ಏನಿದಾರಲ್ಲ BPL ಅವ್ರಿಗೆ ತೊಗೊಳ್ಳಿ, ಶ್ರೀಮಂತರು ತೊಗೊಳ್ಳುವಂಥದ್ದು ಆಗಬಾರ್ದು ಅನ್ನೋದು ನಮ್ಮದು ಅಭಿಪ್ರಾಯ ಇದೆ. ಸ್ವಯಂ ಭಿಕ್ಷೆ ಬಿಡಬೇಕು, ಅಥವಾ ನಾವು ಕೂಡ ಒತ್ತಾಯ ಮಾಡ್ತೀವಿ ಅದನ್ನು. ಮುಖ್ಯವಾಗಿ ನೋಡಿ, ಈಗ ಎಲ್ಲ ಸರ್ಕಾರ ಎಲ್ಲ ಯಾವ ರೀತಿ ಎಲ್ಲ ಅವ್ರಿಗೆ ನೆರವು ಕೊಡಬೇಕು ಕೊಟ್ಟೇ ಕೊಡ್ತೀವಿ. ಯಾಕಂದರೆ ಇವತ್ತು ಪ್ರಮುಖವಾಗಿ ಅವರು ವಾಪಸ್ ಬರಬೇಕಂದ್ರೆ ಅವತ್ತು ಸಲ ಏರ್ಪೋರ್ಟ್ ಎಲ್ಲನೂ ಕ್ಲೋಸ್ಡ್ ಆಗಿದ್ದಾವೆ. ಎಲ್ಲ ಕತಾರ್ ಇರ್ಬೋದು, ನಿಮ್ಮ ದೋಹಾ ಕತಾರ್ ಇರ್ಬೋದು, ಅಥವಾ ದುಬೈ ಇರ್ಬೋದು, ಮತ್ತೊಂದು ಇರ್ಬೋದು. ಇದು ದುರದೃಷ್ಟಕರ. ಇವತ್ತು ಸಹ ಇದು ಸಂದಂಥ ವಾತಾವರಣದ ಸಂದರ್ಭದಲ್ಲಿ ಅವ್ರಿಗೆ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಮುಖ್ಯಮಂತ್ರಿಗಳು ಆ ಒಂದು ಕೆಲಸವನ್ನು ನಾವು ಸರ್ಕಾರ ಮಾಡೇ ಮಾಡ್ತೀವಿ.